Hi friends, welcome back. So in the last lecture we have come across your oxides of nitrogen. So last lecture ಅಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ವಿ, ನಮ್ಮ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಡಿಸ್ಕಸ್ ಮಾಡಿದ್ವಿ. ಆ ಆಕ್ಸೈಡ್ಸ್ ಆಫ್ ನೈಟ್ರೋಜನಲ್ಲಿ ನಮ್ಮ ನೈಟ್ರೋಜನ್ ಎಷ್ಟು ಥರ ಆಕ್ಸೈಡ್ಸ್ ಫಾರ್ಮ್ ಮಾಡ್ತಿತ್ತು ಅಂದರೆ ನಮಗೆ 5 ಥರ ಆಕ್ಸೈಡ್ಸ್ ಫಾರ್ಮ್ ಮಾಡ್ತಿತ್ತು. ಆ 5 ಥರ ಆಕ್ಸೈಡ್ಸ್ ಅಂದರೆ ನಮಗೆ ದಟ್ ಈಸ್ ಫ್ರಮ್ +1 ಆಕ್ಸಿಡೇಷನ್ ಸ್ಟೇಟಿಂದ ಹಿಡ್ಕೊಂಡು ನಮಗೇನು +5 ಆಕ್ಸಿಡೇಷನ್ ಸ್ಟೇಟ್ವರೆಗೂ ಏನು ಮಾಡ್ತೈತೆ, ನಮ್ಮ ಆಕ್ಸೈಡ್ಸನ್ನು ಫಾರ್ಮ್ ಮಾಡ್ತಿತ್ತು ನಮ್ಮ ನೈಟ್ರೋಜನ್. ಸೊ ಎಕ್ಸಾಂಪಲ್ಸ್ ಯಾವ್ಯಾವ ಅಂತ ತೊಗೊಂಡ್ರೆ ನಿಮಗೆ ಇಲ್ಲಿ ಮೆನ್ಷನ್ ಮಾಡಿದೆ ನೋಡ್ರಿ. N2 ಆಗಿರ್ಬೋದು, ನೈಟ್ರಿಕ್ ಆಸಿಡ್ ತೊಗೊಂಡ್ರಿ ಅಂದ್ರೆ HNO3. ಸೊ ದೀಸ್ ಆರ್ ದ 3 ಮೇನ್ ಇಂಪಾರ್ಟೆಂಟ್ ಆಕ್ಸೋ ಆಸಿಡ್ಸ್ ಆಫ್ ಯುವರ್ ನೈಟ್ರೋಜನ್. ಸೊ ಇದರಲ್ಲಿ ನಾವು ಮೇಜರ್ ಆಗಿ ಡಿಸ್ಕಸ್ ಮಾಡೋದು ಯಾವುದು ಅಂದರೆ ನಮ್ಮ ನೈಟ್ರಿಕ್ ಆಸಿಡ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅಂದರೆ ನಮ್ಮ ನೈಟ್ರಿಕ್ ಆಸಿಡ್ ಯಾವ ಥರ ಪ್ರಿಪೇರ್ ಮಾಡ್ತಾರೆ, ಆ್ಯಂಡ್ ಅದರ ಫಿಸಿಕಲ್ ಪ್ರಾಪರ್ಟೀಸ್ ಯಾವ ಥರ ಇರ್ತೈತಿ, ಆ್ಯಂಡ್ ಅದರ ಕೆಮಿಕಲ್ ಪ್ರಾಪರ್ಟೀಸ್ ಯಾವ ಥರ ಇರ್ತೈತಿ, ಆ್ಯಂಡ್ ಅದರದ್ದು ಯೂಸಸ್ಸು ಯಾವ ಥರ ಇರ್ತೈತಿ ಅಂತ ನಾವೇನು ಮಾಡ್ತೀವಿ ಈ ಲೆಕ್ಚರಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ವಿ ಆರ್ ಡೀಲಿಂಗ್ ವಿತ್ ದ ಟಾಪಿಕ್ ದಟ್ ಈಸ್ ಅ ಆಕ್ಸೋ ಆಸಿಡ್ಸ್ ಆಫ್ ಯುವರ್ ನೈಟ್ರೋಜನ್. So let's start with the nitric acid. Nitric acid formula ಏನು ನಮಗೆ HNO3. ಸೊ ಈ ನೈಟ್ರಿಕ್ ಆಸಿಡ್ ನಾವು ಯಾವ ಥರ ಪ್ರಿಪೇರ್ ಮಾಡ್ಬೋದು ಅಂದ್ರೆ ಲ್ಯಾಬೊರೇಟರಿಯಲ್ಲೂ ಪ್ರಿಪೇರ್ ಮಾಡ್ಬೋದು, ಆ್ಯಂಡ್ ಕಮರ್ಷಿಯಲ್ ಅಥವಾ ಇಂಡಸ್ಟ್ರಿಯಲ್ ವೈಸ್ ಲಾರ್ಜ್ ಸ್ಕೇಲೂ ಪ್ರಿಪೇರ್ ಮಾಡ್ಬೋದು. ಸೊ ಕಮರ್ಷಿಯಲಿ ಆ್ಯಂಡ್ ಲ್ಯಾಬೊರೇಟರಿ ಅಂತ ತೊಗೊಂಡಾಗ ಫಸ್ಟ್ ವಿ ಲುಕ್ ಇನ್ ಟು ಲ್ಯಾಬೊರೇಟರಿ ಪ್ರಿಪ್ರೇಷನ್ ಆಫ್ ಯುವರ್ ನೈಟ್ರಿಕ್ ಆಸಿಡ್. ಸೊ ನೈಟ್ರಿಕ್ ಆಸಿಡ್ ಫಾರ್ಮುಲಾ ಏನು ನಿಮಗೆ HNO3. ಸೊ ಲ್ಯಾಬೊರೇಟರಿ ಪ್ರಿಪ್ರೇಷನ್ ಅಂತ ತೊಗೊಂಡ್ರಿ ಅಂದ್ರೆ ಇನ್ ಲ್ಯಾಬೊರೇಟರಿ ಯುವರ್ ನೈಟ್ರಿಕ್ ಆಸಿಡ್ ಕ್ಯಾನ್ ಬಿ prepared with the help of sodium nitrate or a potassium nitrate. ನಮ್ಮ sodium nitrate ಆದರೂ ತಗೋಬೋದು, you can take a potassium nitrate that is a NaNO3 or a KNO3 ಆದರೂ ತಗೋಬೋದು. that is your sodium nitrate or a potassium nitrate reacts with the H2SO4. ಈ sodium nitrate ಮತ್ತು ಅಥವಾ ನಮ್ಮ ಈ potassium nitrate ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಯ್ತು ಅಂದ್ರೆ ಏನು ಫಾರ್ಮ್ ಆಗ್ತೈತಿ ಅಂದರೆ ನಮಗೆ HNO3 ಫಾರ್ಮ್ ಆಗ್ತೈತಿ ಅಲಾಂಗ್ ವಿತ್ NaHSO4. ಅಂದರೆ ನಮ್ಮ ಸೋಡಿಯಂ ನೈಟ್ರೇಟ್ ರಿಯಾಕ್ಟ್ಸ್ ವಿತ್ ಸಲ್ಫ್ಯೂರಿಕ್ ಆ್ಯಸಿಡ್, ಇಟ್ ಫಾರ್ಮ್ಸ್ ಅ ನೈಟ್ರಿಕ್ ಆ್ಯಸಿಡ್ ಅಲಾಂಗ್ ವಿತ್ ಸೋಡಿಯಂ ಹೈಡ್ರೋಜನ್ ಸಲ್ಫೇಟ್ ಅಥವಾ ಸೋಡಿಯಂ ಬೈಸಲ್ಫೇಟ್. ಇನ್ ಪ್ಲೇಸ್ ಆಫ್ ಸೋಡಿಯಂ ನೈಟ್ರೇಟ್ ನಾವೇನು ಯೂಸ್ ಮಾಡ್ಬೋದು, ನಮ್ಮ ಪೊಟ್ಯಾಷಿಯಂ ನೈಟ್ರೇಟನ್ನು ಯೂಸ್ ಮಾಡ್ಬೋದು. ಪೊಟ್ಯಾಷಿಯಂ ನೈಟ್ರೇಟ್ ರಿಯಾಕ್ಟ್ಸ್ ವಿತ್ H2SO4, it forms a HNO3 along with the potassium bisulfate. So this is a laboratory preparation of your nitric acid. So laboratory ಅಲ್ಲಿ ಯಾವ ಥರ ಪ್ರಿಪೇರ್ ಮಾಡ್ಬೋದು ಅಂದರೆ ನಾವು ರಿಯಾಕ್ಷನ್ ಆಫ್ ಯುವರ್ ಸೋಡಿಯಂ ನೈಟ್ರೇಟ್ ಆರ್ potassium nitrate with the sulfuric acid which gives a nitric acid. So laboratory ಅಂತಾದರೂ ತಗೋರಿ ಅಥವಾ in a small scale preparation of your nitric acid can be done with the help of sodium nitrate or a potassium nitrate which reacts with the sulfuric acid gives a nitric acid. So this is your laboratory preparation of your nitric acid. Second preparation of your nitric acid, that is a commercial preparation of nitric acid. That is commercial preparation of nitric acid can be done with the help of your Ostwald
process. This is one of the important process for your examination also, and it is an important process for the preparation of your nitric acid. So ಈ Ostwald process ಅಂದ್ರೆ ಏನಾಗ್ತೈತಿ, that is a preparation of nitric acid in a large quantity. ಕಮರ್ಷಿಯಲ್ ಅಂದ್ರೆ ಏನಾಗ್ತೈತಿ, ಜಾಸ್ತಿ ಕ್ವಾಂಟಿಟಿ ಒಳಗೆ ಪ್ರಿಪೇರ್ ಮಾಡೋದು ಹೆಂಗೆ ಪ್ರಿಪೇರ್ ಮಾಡ್ತೀವಿ ಅಂದ್ರೆ ನಾವು ವಿತ್ ದ ಹೆಲ್ಪ್ ಆಫ್ Ostwald process. ಸೊ ಈ ಪ್ರೋಸೆಸ್ಸಲ್ಲಿ ಏನಾಗ್ತೈತಿ ಅಂದ್ರೆ ನಮ್ಮ ಮೇಜರ್ ಆಗಿ 3 ಸ್ಟೆಪ್ಸ್ ಆಗ್ತೈತಿ. ಇಲ್ಲಿ ನಮ್ಮ ಫಸ್ಟ್ ಲ್ಯಾಬ್ರೋಟರಿಯಲ್ಲಿ ತೊಗೊಂಡಿದ್ರಿ, ಡೈರೆಕ್ಟ್ ನಮ್ಮ ಸೋಡಿಯಂ ನೈಟ್ರೇಟ್ ಅಥವಾ ಪೊಟ್ಯಾಷಿಯಂ ನೈಟ್ರೇಟ್ ತೊಗೊಂಡು ನಾವು H2SO4 ಜೊತೆ ರಿಯಾಕ್ಟ್ ಮಾಡಿದ್ರೆ ಏನಾಗ್ತೈತಿ, ನಮಗೆ ಡೈರೆಕ್ಟ್ HNO3 ಪ್ರೊಡ್ಯೂಸ್ ಆಗಿಬಿಡ್ತೈತೆ, ದಟ್ ಈಸ್ ಯುವರ್ ನೈಟ್ರಿಕ್ ಆ್ಯಸಿಡ್ ಬರ್ತಿತ್ತು. ಸೊ ರಿಯಾಕ್ಷನ್ ಬಿಟ್ವೀನ್ ಪೊಟ್ಯಾಷಿಯಂ ನೈಟ್ರೇಟ್ ಅಥವಾ ಸೋಡಿಯಂ ನೈಟ್ರೇಟ್ ವಿತ್ ಸಲ್ಫ್ಯೂರಿಕ್ ಆ್ಯಸಿಡ್ ಮಾಡಿದ್ರಿ ಅಂದ್ರೆ ನಮಗೆ ಏನು ಸಿಗ್ತಿತ್ತು, ನೈಟ್ರಿಕ್ ಆ್ಯಸಿಡ್ ಸಿಗ್ತಿತ್ತು ಓನ್ಲಿ ಒಂದೇ ಸ್ಟೆಪ್ಪಲ್ಲಿ. ಬಟ್ ಇನ್ನು Ostwald ಪ್ರೋಸೆಸ್ ಏನಾಗ್ತೈತಿ ಅಂದ್ರೆ ನಮ್ಮ ಪ್ರಿಪ್ರೇಷನ್ ಆಫ್ ನೈಟ್ರಿಕ್ ಆ್ಯಸಿಡ್ 3 ಸ್ಟೆಪ್ ಇರ್ತೈತಿ. 3 ಸ್ಟೆಪ್ ಯಾವ ಅಂದ್ರೆ ಇಲ್ಲಿ ಮೆನ್ಷನ್ ಆಗಿದ್ದು ನೋಡ್ರಿ, ದೀಸ್ ಆರ್ ದ 3 ಸ್ಟೆಪ್ಸ್ ಇಂಪಾರ್ಟೆಂಟ್ ಫಾರ್ ದ ಪ್ರಿಪ್ರೇಷನ್ ಆಫ್ ಯುವರ್ Ostwald ಪ್ರೋಸೆಸ್. ಸೊ ಫಸ್ಟ್ ಸ್ಟೆಪ್ ಏನಂದ್ರೆ ನಮ್ಮ ಆಕ್ಸಿಡೇಷನ್ ಆಫ್ ಯುವರ್ ಅಮೋನಿಯಾ. ಅಂದರೆ ನಮ್ಮ ಅಮೋನಿಯಾ ಪ್ರಿಪೇರ್ ಮಾಡಿದ್ದೀನಿ, ನಿಮ್ಗೆ ನೆನಪಿತ್ತಂದರೆ ಅಮೋನಿಯಾ ಕ್ಯಾನ್ ಬಿ ಪ್ರಿಪೇರ್ಡ್ ವಿತ್ ದ ಹೆಲ್ಪ್ ಆಫ್ ಹೇಬರ್ ಪ್ರೋಸೆಸ್. ಸೊ ಅಲ್ಲಿ ಪ್ರಿಪೇರ್ ಆದಂಥ ಅಮೋನಿಯಾ ಅಂದರೆ ನಮ್ಮ ಡೈರೆಕ್ಟ್ ರೆಡಿ ಇದ್ದಂಥ ಅಮೋನಿಯಾನ ಏನು ಮಾಡ್ತೀವಿ ನಾವು ಆಕ್ಸಿಡೇಷನ್ ಮಾಡ್ತೀವಿ. ಸೊ ಫಸ್ಟ್ ಸ್ಟೆಪ್ ನಮಗೆ ಆಕ್ಸಿಡೇಷನ್ ಆಫ್ ಅಮೋನಿಯಾ. ಸೆಕೆಂಡ್ ಸ್ಟೆಪ್ ಏನಾಗ್ತೈತಿ, ಆಕ್ಸಿಡೇಷನ್ ಆಫ್ ಯುವರ್ ನೈಟ್ರಿಕ್ ಆಕ್ಸೈಡ್, ದಟ್ ಈಸ್ ಅ ನೈಟ್ರಿಕ್ ಆಕ್ಸೈಡ್ ಅಂದರೆ ನಿಮಗೆ ಫಾರ್ಮುಲಾ NO. ಫಸ್ಟ್ ಸ್ಟೆಪ್ ದಟ್ ಈಸ್ ಅ ಆಕ್ಸಿಡೇಷನ್ ಆಫ್ ಅಮೋನಿಯಾ, ಸೆಕೆಂಡ್ ಒನ್ ಆಕ್ಸಿಡೇಷನ್ ಆಫ್ ನೈಟ್ರಿಕ್ ಆಕ್ಸೈಡ್, ಥರ್ಡ್ ಒನ್ನು ನಮಗೇನಂದರೆ ಹೈಡ್ರೋಲೈಸಿಸ್ ಆಫ್ ಯುವರ್ ನೈಟ್ರಿಕ್ ಆಕ್ಸೈಡ್. ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ಆಕ್ಸಿಡೇಷನ್ ಮಾಡಿದಾಗ ನಮಗೇನು ಬರ್ತೈತಿ, ನೈಟ್ರಿಕ್ ಆಕ್ಸೈಡ್ ಬರ್ತೈತಿ, NO ಬಂದಿರ್ತೈತಿ. ಆ NOನ ಸೆಕೆಂಡ್ ಸ್ಟೆಪ್ ಏನು ಮಾಡ್ತೀವಿ ಅಂದ್ರೆ ನಾವು ಫರ್ದರ್ ಆಕ್ಸಿಡೇಷನ್ ಮಾಡಿದಾಗ ನಮ್ಗೆ ಏನು ಬರ್ತೈತಿ, ನೈಟ್ರೋಜನ್ ಡೈಆಕ್ಸೈಡ್ ಬರ್ತೈತಿ. ಆ ಫಾರ್ಮ್ ಆದಂಥ ನೈಟ್ರೋಜನ್ ಡೈಆಕ್ಸೈಡನ್ನು ಏನು ಮಾಡ್ತೀವಿ ಅಂದರೆ ನಾವು ಥರ್ಡ್ ಸ್ಟೆಪ್ಪಲ್ಲಿ ಹೈಡ್ರೋಲೈಸಿಸ್ ಮಾಡ್ತೀವಿ. ಹೈಡ್ರೋಲೈಸಿಸ್ ಇಸ್ ನಥಿಂಗ್ ಬಟ್ ಅಡಿಷನ್ ಆಫ್ ವಾಟರ್ ಮಾಡ್ತೀವಿ. ಸೊ ಅಡಿಷನ್ ಆಫ್ ವಾಟರ್ ಮಾಡ್ಕೊಂಡ್ರಿ ಅಂದ್ರೆ ಏನಾಗ್ತೈತಿ, ನಮಗೆ ನೈಟ್ರಿಕ್ ಆ್ಯಸಿಡ್ ಬರ್ತೈತಿ. ಸೊ ಅದು ರಿಯಾಕ್ಷನ್ ಯಾವ ಥರ ಆಗ್ತೈತಿ ಅಂದ್ರೆ ಇಲ್ಲಿ ಫಸ್ಟ್ ಒನ್ ಏನು ನಮಗೆ ಆಕ್ಸಿಡೇಷನ್ ಆಫ್ ಯುವರ್ ಅಮೋನಿಯಾ. ಸೊ ಅಮೋನಿಯಾ ತಗೋರಿ. ಸೊ ಅಮೋನಿಯಾ ಏನು ಮಾಡ್ಬೇಕಂತ ಹೇಳ್ತಾರೆ ನಾವು ಆಕ್ಸಿಡೇಷನ್ ಅಂತ ಹೇಳ್ತಾರೆ. ಆಕ್ಸಿಡೇಷನ್ ಈಸ್ ನಥಿಂಗ್ ಬಟ್ ಅಡಿಷನ್ ಆಫ್ ಆಕ್ಸಿಜನ್. ಸೊ ಅಮೋನಿಯಾ ತೊಗೊಂಡು ಅಮೋನಿಯಾನ ಆಕ್ಸಿಡೇಷನ್ ಮಾಡಿದ್ರಿ ಅಂದ್ರೆ ಇನ್ ಪ್ರೆಸೆನ್ಸ್ ಆಫ್ ಪ್ಲಾಟೇನಿಯಂ ಆರ್ ರೋಡಿಯಂ ಆಸ್ ಅ ಕ್ಯಾಟಲಿಸ್ಟ್. ಸೊ ನಮ್ಮ ಅಮೋನಿಯಾ ಆಕ್ಸಿಡೇಷನ್ ಮಾಡ್ತೀವಿ ಇನ್ ಪ್ರೆಸೆನ್ಸ್ ಆಫ್ ಪ್ಲಾಟೇನಿಯಂ ಆರ್ ರೋಡಿಯಂ ಕ್ಯಾಟಲಿಸ್ಟ್ ಅಟ್ 500 ಕೆಲ್ವಿನ್. ಸೊ ಟೆಂಪ್ರೇಚರ್ನು ಏನು ಮಾಡಬೇಕಾಗ್ತೈತಿ, ಇಲ್ಲಿ ಮೇಂಟೈನ್ ಮಾಡಬೇಕಾಗ್ತೈತಿ. ದಟ್ ಈಸ್ ಆಕ್ಸಿಡೇಷನ್ ಆಫ್ ಅಮೋನಿಯಾ ಡನ್ ವಿತ್ ದ ಹೆಲ್ಪ್ ಆಫ್ ಪ್ಲಾಟೇನಿಯಂ ಆರ್ ರೋಡಿಯಂ ಕ್ಯಾಟಲಿಸ್ಟ್ ಅಟ್ 500 ಕೆಲ್ವಿನ್. ಯು ವಿಲ್ ಗೆಟ್ ಅ ನೈಟ್ರಿಕ್ ಆಕ್ಸೈಡ್ ಅಲಾಂಗ್ ವಿತ್ ವಾಟರ್. ಅಂದ್ರೆ ಇಲ್ಲಿ ನಮ್ಮ ಅಮೋನಿಯಾನ ಆಕ್ಸಿಡೇಷನ್ ಮಾಡಿದಾಗ ಏನಾಗ್ತೈತಿ ಅಂದ್ರೆ ನಮ್ಗೆ ಏನು ಪ್ರೊಡ್ಯೂಸ್ ಆಗ್ತೈತಿ, ನೈಟ್ರಿಕ್ ಆಕ್ಸೈಡ್ ಪ್ರೊಡ್ಯೂಸ್ ಆಗ್ತೈತಿ. ನೈಟ್ರಿಕ್ ಆಕ್ಸೈಡ್ ಜೊತೆ ಏನಾಗ್ತೈತಿ, ನಮಗೆ ವಾಟರ್ ಪ್ರೊಡ್ಯೂಸ್ ಆಗ್ತೈತಿ. ಸೊ ಈ ರಿಯಾಕ್ಷನ್ನ ಬ್ಯಾಲೆನ್ಸ್ ಮಾಡ್ಕೊಂಡ್ರಿ ಅಂದ್ರೆ ನಿಮಗೆ 4NH3 ರಿಯಾಕ್ಟ್ಸ್ ವಿತ್ 5O2 gives 4NO and 6H2O. ಸೊ ರಿಯಾಕ್ಷನ್ ಏನಾಗ್ತೈತಿ, ನಮಗೆ ಬ್ಯಾಲೆನ್ಸ್ ಆಗ್ತೈತಿ. ನೈಟ್ರೋಜನ್ 4, ಹೈಡ್ರೋಜನ್ 12, ಹೈಡ್ರೋಜನ್ 12 ಆ್ಯಂಡ್ ಆಕ್ಸಿಜನ್ ಎಷ್ಟಾಗ್ತೈತಿ ಇಲ್ಲಿ 10, 4 + 6 10. ಸೊ ದಿಸ್ ಈಸ್ ಯುವರ್ ಫಸ್ಟ್ ಸ್ಟೆಪ್, ದಟ್ ಈಸ್ ಅ ಆಕ್ಸಿಡೇಷನ್ ಆಫ್ ಅಮೋನಿಯಾ ಇನ್ ಪ್ರೆಸೆನ್ಸ್ ಆಫ್ rhodium or a platinum catalyst at a 500 Kelvin. It gives a nitric oxide. So that is first step ಏನು ನಿಮ್ಮದು ಆಕ್ಸಿಡೇಷನ್ ಆಫ್ ಅಮೋನಿಯಾ. ಸೊ ಸೆಕೆಂಡ್ ಸ್ಟೆಪ್ ಏನಂತ ಹೇಳ್ತೀವಿ ನಾವು, ದಟ್ ಈಸ್ ಆಕ್ಸಿಡೇಷನ್ ಆಫ್ ಯುವರ್ ನೈಟ್ರಿಕ್ ಆಕ್ಸೈಡ್. ಅಂದರೆ ಇಲ್ಲಿ ಫಾರ್ಮ್ ಆದಂಥ ನೈಟ್ರಿಕ್ ಆಕ್ಸೈಡನ್ನು ಏನು ಮಾಡ್ತೀವಿ ನಾವು ಫರ್ದರ್ ಆಕ್ಸಿಡೇಷನ್ ಮಾಡ್ತೀವಿ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಸೊ ನೈಟ್ರಿಕ್ ಆಕ್ಸೈಡ್ ತಗೋತೀರಿ, ಅದಕ್ಕೆ ಏನು ಮಾಡ್ತೀರಿ ಆಕ್ಸಿಡೇಷನ್ ಮಾಡಿದಿರಿ ಅಂದ್ರೆ ನಿಮ್ಗೆ ಏನು ಪ್ರೊಡ್ಯೂಸ್ ಆಗ್ತೈತಿ, NO2 ಪ್ರೊಡ್ಯೂಸ್ ಆಗ್ತೈತಿ. ದಟ್ ಈಸ್ ಆಕ್ಸಿಡೇಷನ್ ಆಫ್ ನೈಟ್ರಿಕ್ ಆಕ್ಸೈಡ್ ಗಿವ್ಸ್ ಅ ನೈಟ್ರೋಜನ್ ಡೈಆಕ್ಸೈಡ್. ಸೊ ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡ್ರಿ ಅಂದರೆ ನೋಡ್ರಿ 2NO 2O2 gives 2NO2. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗ್ತೈತೆ ನಮಗೆ ಆಕ್ಸಿಡೇಷನ್ ಆಫ್ ಯುವರ್ ನೈಟ್ರಿಕ್ ಆಕ್ಸೈಡ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಇಟ್ ಗಿವ್ಸ್ ಅ ನೈಟ್ರೋಜನ್ ಡೈಆಕ್ಸೈಡ್. ಸೊ ಥರ್ಡ್ ಸ್ಟೆಪ್ ಏನು ಹೇಳ್ತೀವಿ ಅಂದ್ರೆ ನಾವು ಥರ್ಡ್ ಸ್ಟೆಪ್ಪು ದಟ್ ಈಸ್ ಅ ಹೈಡ್ರೋಲೈಸಿಸ್ ಆಫ್ ಯುವರ್ ನೈಟ್ರೋಜನ್ ಡೈಆಕ್ಸೈಡ್. ಹೈಡ್ರೋಲೈಸಿಸ್ ಅಂದರೆ ಅಡಿಷನ್ ಆಫ್ ವಾಟರ್. ಹೈಡ್ರೋಲೈಸಿಸ್ ಅಂದ್ರೆ ಗೊತ್ತಿರ್ತದೆ ನಿಮ್ಗೆ, ಹೈಡ್ರೋಲೈಸಿಸ್ ಮತ್ತು ಡಿಹೈಡ್ರೇಷನ್. ಸೊ ಹೈಡ್ರೋಲೈಸಿಸ್ ಅಂದ್ರೆ ಏನು, ಇಲ್ಲಿ ಅಡಿಷನ್ ಆಫ್ ವಾಟರ್. ಸೊ ನಮ್ಮ ನೈಟ್ರೋಜನ್ ಡೈಆಕ್ಸೈಡ್ಗೆ ವಾಟರ್ ಮಾಲಿಕ್ಯೂಲ್ ಆ್ಯಡ್ ಮಾಡಿದ್ರೆ ಏನು ಪ್ರೊಡ್ಯೂಸ್ ಆಗ್ತೈತಿ ಅಂದರೆ ನಮಗೆ ನೈಟ್ರಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಆಗ್ತೈತಿ. ದಟ್ ಈಸ್ ಅ ಹೈಡ್ರೋಲೈಸಿಸ್ ಆಫ್ ಯುವರ್ ನೈಟ್ರೋಜನ್ ಡೈಆಕ್ಸೈಡ್ ಗಿವ್ಸ್ ಅ ನೈಟ್ರಿಕ್
acid, that is a NO2 plus H2. Hydrolysis ಅಂದ್ರೆ addition of water. So nitrogen dioxide on hydrolysis gives a nitric acid plus ಏನು ಪ್ರೊಡ್ಯೂಸ್ ಆಗ್ತೈತಿ ಅಂದ್ರೆ ಇಲ್ಲಿ ನೈಟ್ರಿಕ್ ಆಕ್ಸೈಡ್ ಪ್ರೊಡ್ಯೂಸ್ ಆಗ್ತೈತಿ. ನೈಟ್ರಿಕ್ ಆಸಿಡ್ ಜೊತೆ ಏನು ಪ್ರೊಡ್ಯೂಸ್ ಆಗ್ತೈತಿ ಅಂದ್ರೆ ನಮಗೆ ನೈಟ್ರಿಕ್ ಆಕ್ಸೈಡ್ ಪ್ರೊಡ್ಯೂಸ್ ಆಗ್ತೈತಿ. ಸೊ ಇದು ನಮ್ಮದು ಗ್ಯಾಸ್, ಇದು ನಮ್ಮ ಲಿಕ್ವಿಡ್, ಆ್ಯಂಡ್ ಇದು ಏನಾಗ್ತೈತಿ ಲಿಕ್ವಿಡ್, ಆ್ಯಂಡ್ ಇದು ಏನು ನಮಗೆ ಅಗೇನ್ ಗ್ಯಾಸ್. ಸೊ ಈ ರಿಯಾಕ್ಷನ್ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಏನಾಗ್ತೈತಿ ನಿಮಗೆ 3NO2 gives 2HNO3 and NO. ಸೊ ನಂಬರ್ ಆಫ್ ಆಕ್ಸಿಜನ್ 6 ಇದಾವೆ, ಪ್ಲಸ್ 1 7 ಐತಿ, 6 ಪ್ಲಸ್ 1 7. ನಂಬರ್ ಆಫ್ ನೈಟ್ರೋಜನ್ 3, ಇಲ್ಲಿ 2 ಪ್ಲಸ್ 1 3, ಆ್ಯಂಡ್ ನಂಬರ್ ಆಫ್ ಹೈಡ್ರೋಜನ್ 2, ನಂಬರ್ ಆಫ್ ಹೈಡ್ರೋಜನ್ 2. ಸೊ ಇವು ಮೂರು ಏನು ಅಂದರೆ ನಮಗೆ ಮೇನ್ ಸ್ಟೆಪ್ ವಿಚ್ ಆರ್ ಇಂಪಾರ್ಟೆಂಟ್ ಫಾರ್ ದ ಪ್ರಿಪರೇಷನ್ ಆಫ್ ಯುವರ್ nitric acid with the help of Ostwald process. So first one oxidation of ammonia gives nitric oxide, second one oxidation of nitric oxide gives nitrogen dioxide, and the third one hydrolysis of your nitrogen dioxide gives a nitric acid and a nitric oxide. So ಇಲ್ಲಿ ಏನು ಫಾರ್ಮ್ ಆಗಿರ್ತೈತಲ್ಲ ಈ ನೈಟ್ರಿಕ್ ಆಸಿಡ್ ಅರೌಂಡ್ 68% ಏನಿರ್ತೈತಿ ನಮಗೆ ಪ್ಯೂರ್ ಇರ್ತೈತಿ. ಆ್ಯಂಡ್ ಇಲ್ಲಿ ಫಾರ್ಮ್ ಆದಂಥ ನೈಟ್ರಿಕ್ ಆಕ್ಸೈಡ್ ಎಲ್ಲಿ ಯೂಸ್ ಮಾಡ್ಬೋದು ಅಂದ್ರೆ ವಿಚ್ ಕ್ಯಾನ್ ಬಿ ಯೂಸ್ಡ್ ಇನ್ ಅ ಸೆಕೆಂಡ್ ಸ್ಟೆಪ್. ಸೊ ಇಲ್ಲೇನು ಫಾರ್ಮ್ ಆಗೈತಿ ನಮಗೆ ನೈಟ್ರಿಕ್ ಆಕ್ಸೈಡ್ ಫಾರ್ಮ್ ಆಗೈತಿ. ಈ ನೈಟ್ರಿಕ್ ಆಕ್ಸೈಡ್ ನಾವು ಫರ್ದರ್ ಆಕ್ಸಿಡೇಷನ್ ಮಾಡಿದರೆ ನೈಟ್ರೋಜನ್ ಡೈಆಕ್ಸೈಡ್ ಬರ್ತೈತಿ. ಈ ನೈಟ್ರೋಜನ್ ಡೈಆಕ್ಸೈಡನ್ನ ಹೈಡ್ರೋಲೈಸಿಸ್ ಮಾಡಿದ್ರೆ ಏನಾಗ್ತೈತಿ ನಮಗೆ ನೈಟ್ರಿಕ್ ಆಸಿಡ್ ಬರ್ತೈತಿ. ಸೊ ಇಲ್ಲಿ ಫಾರ್ಮ್ ಆದಂಥ ನೈಟ್ರಿಕ್ ಆಕ್ಸೈಡನ್ನ ನಾವು ಎಲ್ಲಿ ಯೂಸ್ ಮಾಡ್ಬೋದು ಅಂದ್ರೆ ಸೆಕೆಂಡ್ ಸ್ಟೆಪ್ಪಲ್ಲಿ ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು ನಮ್ಮ ನೈಟ್ರಿಕ್ ಆ್ಯಸಿಡನ್ನು ಪ್ರಿಪೇರ್ ಮಾಡ್ಬೋದು. ಸೊ ಇಲ್ಲಿ ಫಾರ್ಮ್ ಆದಂಥ ನೈಟ್ರಿಕ್ ಆ್ಯಸಿಡ್ ಏನಿರ್ತೈತಿ 68% ಪ್ಯೂರ್ ಇರ್ತೈತಿ. ಇದನ್ನು ಫರ್ದರ್ ಪ್ಯೂರಿಫೈ ಮಾಡಿ 98% ಆಫ್ HNO3 ಬೇಕಂದ್ರೆ ಹೆಂಗೆ ಮಾಡ್ಕೋತೀವಿ ಅಂದ್ರೆ ನಾವು ಇಟ್ ಈಸ್ ಡನ್ ವಿತ್ ದ ಹೆಲ್ಪ್ ಆಫ್ ಡಿಸ್ಟಿಲೇಷನ್ ಆ್ಯಂಡ್ ಫಾಲೋಡ್ ಬೈ ಅ ಡಿಹೈಡ್ರೇಷನ್ ವಿತ್ ದ ಹೆಲ್ಪ್ ಆಫ್ H2SO4. ಅಂದ್ರೆ ನಮ್ದೇನು 68% ಪ್ಯೂರ್ ಇರ್ತೈತಲ್ಲ HNO3, ಆ HNO3ನ 98% ಅಂದರೆ ಜಾಸ್ತಿ ಕಾನ್ಸಂಟ್ರೇಟ್ ಹೆಂಗೆ ಮಾಡ್ತೀವಿ ಅಂದ್ರೆ ದಟ್ ಈಸ್ ಡನ್ ವಿತ್ ದ ಹೆಲ್ಪ್ ಆಫ್ ಡಿಸ್ಟಿಲೇಷನ್ ಫಾಲೋಡ್ ಬೈ ಅ ಡಿಹೈಡ್ರೇಷನ್ ವಿತ್ ದ ಹೆಲ್ಪ್ ಆಫ್ H2SO4. ಅಂದರೆ ಇಲ್ಲಿ 68% ಇರೋದು ನಾವು ಡಿಸ್ಟಿಲೇಷನ್ ಮಾಡಿದ್ವಿ ಅಂದ್ರೆ ನಮ್ಮ ಕಾನ್ಸಂಟ್ರೇಷನ್ ಆಫ್ ನೈಟ್ರಿಕ್ ಆ್ಯಸಿಡ್ ಏನಾಗ್ತೈತಿ ಜಾಸ್ತಿ ಆಗ್ತಾ ಹೋಗ್ತೈತಿ. ಅದನ್ನು ನಾವು ಡಿಹೈಡ್ರೇಷನ್ ಅಂದರೆ ರಿಮೂವಲ್ ಆಫ್ ವಾಟರ್ ಕಂಟೆಂಟನ್ನು H2SO4 ಥ್ರೂ ಮಾಡಿದ್ವಿ ಅಂದರೆ ನಮಗೇನು ಸಿಗ್ತೈತಿ 98% ಆಫ್ ಕಾನ್ಸಂಟ್ರೇಟೆಡ್ HNO3 ಸಿಗ್ತೈತಿ. ಸೊ ಇಲ್ಲಿ ಒಂದು ಪಾಯಿಂಟ್ ಏನು ನೆನ್ಪಿಟ್ಕೋರಿ ಅಂದ್ರೆ ದ 86%ಗಿಂತ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋಯ್ತು ಅಂದ್ರೆ ಅಂಥ HNO3 ಏನಂತ ಕರಿತೀವಿ ಅಂದ್ರೆ ನಾವು ಫ್ಯೂಮಿಂಗ್ ನೈಟ್ರಿಕ್ ಆ್ಯಸಿಡ್ ಅಂತ ಕರಿತೀವಿ. ದಟ್ ಇಸ್ ದ ಕಾನ್ಸಂಟ್ರೇಷನ್ ಈಸ್ ಅಬೋವ್ 86% ಇತ್ತಂದ್ರೆ ಅದನ್ನೇನಂತ ಕರಿತೀವಿ ಅಂದ್ರೆ ನಾವು ಫ್ಯೂಮಿಂಗ್ ನೈಟ್ರಿಕ್ ಆ್ಯಸಿಡ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಯುವರ್ ಪ್ರಿಪರೇಷನ್ ಆಫ್ ನೈಟ್ರಿಕ್ ಆ್ಯಸಿಡ್ ವಿಚ್ ಕ್ಯಾನ್ ಬಿ ಡನ್ ವಿತ್ ದ ಹೆಲ್ಪ್ ಆಫ್ Ostwald process which involves mainly 3 steps. First one oxidation of ammonia gives nitric oxide. Second step oxidation of nitric oxide gives nitrogen dioxide, and the third one hydrolysis of nitrogen dioxide gives a HNO3 which is a 68% pure, which can be done up to 98% with the help of distillation followed by a dehydration with the help of H2SO4. This is the preparation of your nitric acid. Next we are moving on to physical properties of your nitric acid. So physical properties of nitric acid ಅಂತ ತಗೊಂಡ್ರಿ ಅಂದರೆ ಫಸ್ಟ್ ಮೇಜರ್ ಪಾಯಿಂಟ್ ಏನು ಬರ್ತೈತಿ ಅಂದರೆ ನಿಮ್ಮ ನೈಟ್ರಿಕ್ ಆ್ಯಸಿಡ್ ಈಸ್ ಅ ಲಿಕ್ವಿಡ್ ವಿಚ್ ಈಸ್ ಅ ಕಲರ್ಲೆಸ್ ಲಿಕ್ವಿಡ್. ಅಂದ್ರೆ ನಮ್ಗೆ ಏನಾಗ್ತೈತಿ ಕಲರ್ಲೆಸ್ ಲಿಕ್ವಿಡ್ ಇರ್ತೈತಿ. ಬಟ್ ಜಾಸ್ತಿ ಟೈಮ್ ನಾವು ಇದನ್ನು ಅಟ್ಮಾಸ್ಫಿಯರ್ಕ್ ಏರ್ ಜೊತೆ ರಿಯಾಕ್ಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಥವಾ ಓಪನ್ ಇಡ್ತಾ ಹೋಗಿದ್ವಿ ಅಂದ್ರೆ ಇದು ಏನಾಗ್ತೈತಿ ಅಂದ್ರೆ ನಮಗೆ ಲೈಟ್ ಯೆಲ್ಲೋ ಕಲರ್ ಆಗಿ ಅಪಿಯರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ದಟ್ ಈಸ್ ಅ ಯೆಲ್ಲೋಯಿಶ್ ಕಲರ್ ಅಪಿಯರ್ ಆಗ್ತೈತಿ. ದಟ್ ಈಸ್ ಡ್ಯೂ ಟು ಫಾರ್ಮೇಷನ್ ಆಫ್ ವೇಪರ್ಸ್ ಆಫ್ ಯುವರ್ ನೈಟ್ರಿಕ್ ಆಕ್ಸೈಡ್. ಅಂದ್ರೆ ನಮ್ಮ HNO3 ಏನಾಗ್ತೈತಿ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಆಕ್ಸಿಡೇಷನ್ ಆಗ್ತಾ ಏನು ಪ್ರೊಡ್ಯೂಸ್ ಆಗ್ತಿರ್ತೈತಿ ಅಂದ್ರೆ ನಮಗೆ ನೈಟ್ರಿಕ್ ಆಕ್ಸೈಡ್ ಪ್ರೊಡ್ಯೂಸ್ ಆಗ್ತೈತಿ. ಸೊ ಡ್ಯೂ ಟು ಫಾರ್ಮೇಷನ್ ಆಫ್ ನೈಟ್ರಿಕ್ ಆಕ್ಸೈಡ್ ನಮ್ಮ ಕಲರ್ ಆಫ್ ದ ನೈಟ್ರಿಕ್ ಆ್ಯಸಿಡ್ ಏನಾಗ್ತೈತಿ ಸ್ವಲ್ಪ ಚೇಂಜ್ ಆಗ್ತಿರ್ತೈತಿ. ಬಟ್ ಮೇನ್ ಆಗಿ ಅಂತ ತಗೊಂಡ್ವಿ ಅಂದ್ರೆ ನಮ್ಮ ನೈಟ್ರಿಕ್ ಆ್ಯಸಿಡ್ ಈಸ್ ಅ ಕಲರ್ಲೆಸ್ ಗ್ಯಾಸ್. ಆ್ಯಂಡ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ನೈಟ್ರಿಕ್ ಆ್ಯಸಿಡ್ ಅಂತ ತೊಗೊಂಡ್ರಿ ಅಂದ್ರೆ ದಟ್ ಈಸ್ 355.6 ಕೆಲ್ವಿನ್. ದಟ್ ಇಸ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ನೈಟ್ರಿಕ್ ಆ್ಯಸಿಡ್ ಏನು ಇರ್ತೈತಿ ನಮ್ಮದು 355 ಇರ್ತೈತಿ. ಆ್ಯಂಡ್ ಥರ್ಡ್ ಪಾಯಿಂಟಿಗೆ ಬಂದ್ರಿ ಅಂದ್ರೆ
ನಮ್ಮ ಅಬೋ 86% ನೈಟ್ರೋಜನ್ ಕಾನ್ಸಂಟ್ರೇಷನ್ ಇತ್ತು ಅಂದರೆ 86%ಗಿಂತ ನಮ್ಮ ಆ್ಯಸಿಡ್ ಕಾನ್ಸಂಟ್ರೇಷನ್ ಜಾಸ್ತಿ ಆಯ್ತು ಅಂದ್ರೆ ಅಂಥ ಆ್ಯಸಿಡಿನ ಏನಂತ ಕರಿತೀವಿ ಅಂದ್ರೆ ನಾವು ಫ್ಯೂಮಿಂಗ್ ನೈಟ್ರಿಕ್ ಆ್ಯಸಿಡ್ ಅಂತ ಕರಿತೀವಿ. ಸೊ ಫ್ಯೂಮಿಂಗ್ ನೈಟ್ರಿಕ್ ಆ್ಯಸಿಡ್ ಯಾಕೆ ಕರಿತೀವಿ ಅಂದ್ರೆ ಡ್ಯೂ ಟು ಫಾರ್ಮೇಷನ್ ಆಫ್ ಗ್ಯಾಸ್ ಅಥವಾ ಫ್ಯೂಮ್ಸ್ ಆಫ್ ಯುವರ್ ನೈಟ್ರಿಕ್ ಆಕ್ಸೈಡ್. ಸೊ ಅಲ್ಲಿ ಫಾರ್ಮೇಷನ್ ಆಫ್ ನೈಟ್ರಿಕ್ ಆಕ್ಸೈಡ್ ಫ್ಯೂಮ್ಸ್ ಆಗೋದ್ರಿಂದ ಅದನ್ನೇನಂತ ಕರಿತೀವಿ ಅಂದ್ರೆ ನಾವು ಅಬೋ 86% ಇರ್ತಕ್ಕಂಥ ಆ್ಯಸಿಡನ್ನ ಫ್ಯೂಮಿಂಗ್ ನೈಟ್ರಿಕ್ ಆ್ಯಸಿಡ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ 3 physical properties of your nitric acid. Next we are moving on to chemical properties of your nitric acid. ಸೊ ಯಾವುದೇ ಒಂದು ಆ್ಯಸಿಡ್ ಏನಾಗ್ತೈತಿ ಅಂದ್ರೆ H+ ಪ್ರೊಡ್ಯೂಸ್ ಮಾಡ್ತಿತ್ತು ಅಂದ್ರೆ ಅದನ್ನೇನಂತ ಕರಿತೀವಿ ನಾವು ಆ್ಯಸಿಡ್ ಅಂತ ಕರಿತೀವಿ. ಸೊ ಹಾಗಾಗಿ ನಮ್ಮ ನೈಟ್ರಿಕ್ ಆ್ಯಸಿಡ್ HNO3 ಏನು ಪ್ರೊಡ್ಯೂಸ್ ಮಾಡ್ತೈತಿ ಅಂದ್ರೆ ನಮಗೆ H+ ಅಯಾನ್ಸನ್ನು ಏನು ಮಾಡ್ತೈತಿ ಪ್ರೊಡ್ಯೂಸ್ ಮಾಡ್ತೈತಿ ಅಲಾಂಗ್ ವಿತ್ ನೈಟ್ರೇಟ್ ಅಯಾನ್. ಅದೇ ನಮ್ಮ HNO3 ವಾಟರ್ ಜೊತೆ ಇಂಟರಾಕ್ಟ್ ಆಯ್ತಂದ್ರೆ ವಿಚ್ ಗಿವ್ಸ್ ಅ ಹೈಡ್ರೋನಿಯಮ್ ಅಯಾನ್ ಅಂಡ್ ನೈಟ್ರೇಟ್ ಅಯಾನ್. ಹಾಗಾಗಿ ನಮ್ಮ ನೈಟ್ರಿಕ್ ಆ್ಯಸಿಡ್ ವಿಚ್ ಈಸ್ ಅ ಅಸಿಡಿಕ್ ಇನ್ ನೇಚರ್ ಆ್ಯಂಡ್ ಇಟ್ ಈಸ್ ಅ ಸ್ಟ್ರಾಂಗ್ ಆ್ಯಸಿಡ್. ಸೊ ಯಾವಾಗ ನಮಗೆ ಯಾವುದೇ ಒಂದು ಕಾಂಪೌಂಡು H+ ಪ್ರೊಡ್ಯೂಸ್ ಮಾಡ್ತಿತ್ತು ಅಂದರೆ ಏನಾಗ್ತೈತಿ ಆ್ಯಸಿಡ್ ಅಂತ ಕೌಂಟ್ ಮಾಡ್ತೀವಿ. ಸೊ ಹಾಗಾಗಿ ನಮ್ಮ ನೈಟ್ರಿಕ್ ಆ್ಯಸಿಡು ಕೂಡ ಏನಾಗ್ತೈತಿ ವಿಚ್ ಈಸ್ ಅ ಅಸಿಡಿಕ್ ಇನ್ ನೇಚರ್ ಆ್ಯಂಡ್ ಇಟ್ ಈಸ್ ಅ ಸ್ಟ್ರಾಂಗ್ ಆ್ಯಸಿಡ್. ಸೊ ಸೆಕೆಂಡ್ ಪಾಯಿಂಟ್ ಏನು ಬರ್ತೈತಿ ಅಂದ್ರೆ ದಟ್ ಈಸ್ ಆಕ್ಸಿಡೈಸಿಂಗ್ ನೇಚರ್ ಆಫ್ ಯುವರ್ ನೈಟ್ರಿಕ್ ಆ್ಯಸಿಡ್. ಸೊ ನಮ್ಮ ನೈಟ್ರಿಕ್ ಆ್ಯಸಿಡ್ ಏನಂತ ತಗೋತೀವಿ ಅಂದ್ರೆ ವಿಚ್ ಈಸ್ ಅ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ತಗೋತೀವಿ. ಸೊ ಇಟ್ ಹೆಲ್ಪ್ಸ್ ಫಾರ್ ದ ಆಕ್ಸಿಡೇಷನ್. ಸೊ ಮೆಟಲ್ಸನ್ನು ಆಕ್ಸಿಡೇಷನ್ಗೆ ಹೆಲ್ಪ್ ಮಾಡ್ತೈತಿ ಮತ್ತು ನಾನ್ ಮೆಟಲ್ಸಲ್ಲೂ ಕೂಡ ಏನು ಮಾಡ್ತೈತಿ ಇದು ಆಕ್ಸಿಡೇಷನ್ನಿಗೆ ಹೆಲ್ಪ್ ಮಾಡ್ತೈತಿ. ಫಸ್ಟ್ ನಾವು ನಾನ್ ಮೆಟಲ್ಸ್ದು ಅಂತ ತೊಗೊಂಡ್ವಿ ಅಂದರೆ ನಮ್ಮ ಅಯೋಡಿನ HNO3 ಜೊತೆ ರಿಯಾಕ್ಟ್ ಆಯ್ತು ಅಂದ್ರೆ ಏನು ಪ್ರೊಡ್ಯೂಸ್ ಮಾಡ್ತೈತಿ ಅಂದ್ರೆ ನಮಗೆ HiO3 ಪ್ರೊಡ್ಯೂಸ್ ಮಾಡ್ತೈತಿ ಅಲಾಂಗ್ ವಿತ್ NO2 ಗ್ಯಾಸ್ ಅಂಡ್ H2. ಸೊ ನಮ್ಮ ಅಯೋಡಿನ್ ಏನಾದರೂ ನೈಟ್ರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆತಂದ್ರೆ ಏನು ಪ್ರೊಡ್ಯೂಸ್ ಮಾಡ್ತೈತಿ ನಮಗೆ ಅಯೋಡಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಮಾಡ್ತೈತಿ ಅಲಾಂಗ್ ವಿತ್ ನೈಟ್ರೋಜನ್ ಡೈಆಕ್ಸೈಡ್ ಅಂಡ್ ವಾಟರ್. ಇದನ್ನು ಬ್ಯಾಲೆನ್ಸ್ ರಿಯಾಕ್ಷನ್ ಮಾಡ್ಕೊಂಡಿದ್ರೆ ರಿಯಾಕ್ಷನ್ ಏನಿಲ್ಲ ನಮಗೆ ಬ್ಯಾಲೆನ್ಸ್ಡ್ ಇಲ್ಲ. ಬ್ಯಾಲೆನ್ಸ್ ಮಾಡ್ಕೊಂಡ್ರಿ ಅಂದ್ರೆ ಇಲ್ಲಿ ಏನಾಗ್ತೈತಿ ನಿಮಗೆ 10 HNO3 ಬರ್ತೈತಿ ಆ್ಯಂಡ್ ಇದು ಏನಾಗ್ತೈತಿ ನಿಮಗೆ 2 HiO3 ಆಗ್ತೈತಿ ಆ್ಯಂಡ್ ಇದು ಏನಾಗ್ತೈತಿ ನಿಮಗೆ 10 NO2 ಆಗ್ತೈತಿ ಆ್ಯಂಡ್ ಆಕ್ಸಿಜನ್ ಏನಾಗ್ತೈತಿ ನಮಗೆ 4 H2. ಸೊ ದಟ್ ಈಸ್ ಅ ಅಯೋಡಿನ್ ಇದ್ದಿದ್ದು ಏನಾಗ್ತೈತಿ ನಮಗೆ ಅಯೋಡಿಕ್ ಆ್ಯಸಿಡ್ ಆಗ್ತೈತಿ. ಸೊ ಇಲ್ಲಿ ಏನು ಹೇಳತ್ತೀವಿ ನಮ್ಮ ನೈಟ್ರಿಕ್ ಆ್ಯಸಿಡ್ ಆಕ್ಸಿಡೇಷನಿಗೆ ಹೆಲ್ಪ್ ಮಾಡ್ತೈತಿ ಅಂತ ಹೇಳ್ತೀವಿ. ಸೊ ಆಕ್ಸಿಡೇಷನಿಗೆ ಹೆಲ್ಪ್ ಮಾಡ್ತೈತಿ ಅಂದ್ರೆ ಆಕ್ಸಿಡೇಷನ್ ಆಗಲಿಕ್ಕೆ ಹೆಲ್ಪ್ ಮಾಡ್ತೈತಿ. ಸೊ ಆಕ್ಸಿಡೇಷನ್ ಅಂದರೆ ಏನು ನಿಮಗೆ ಲಾಸ್ ಆಫ್ ಎಲೆಕ್ಟ್ರಾನ್ ಆಗಬೇಕು. ಯಾವ ಥರ ಅಂತ ನೋಡ್ರಿ, ಈ ಅಯೋಡಿನ್ ಏನೈತಿ ನಮಗೆ I0 ಐತಿ. I0 ಇದ್ದಿದ್ದು ಏನಾಗತ್ತೈತಿ ಅಂದರೆ ನಿಮಗೆ IO3 ಮೈನಸ್ ಆಗಿ ಕನ್ವರ್ಟ್ ಆಗ್ತೈತಿ. ಅಂದರೆ ಈ ಹೈಡ್ರೋಜನ್ ರಿಮೂವ್ ಮಾಡಿದರೆ ಏನಾಗ್ತೈತಿ ನಮ್ಮದು IO3 ಮೈನಸ್ ಆಗ್ತೈತಿ. ಸೊ ಇಲ್ಲಿ ಏನೈತಿ ನಮ್ಮದು ಆಕ್ಸಿಡೇಷನ್ ಸ್ಟೇಟ್ 0 ಐತಿ. ಸೊ ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಆಗ್ತೈತಿ ಅಂದ್ರೆ ನಮಗೆ +5 ಆಕ್ಸಿಡೇಷನ್ ಸ್ಟೇಟ್ ಆಗ್ತೈತಿ. +5 ಆಕ್ಸಿಡೇಷನ್ ಸ್ಟೇಟ್ ಆಗಬೇಕಂದ್ರೆ ಏನಾಗಬೇಕು ಇಲ್ಲಿ ನಮಗೆ ಲಾಸ್ ಆಫ್ ಎಲೆಕ್ಟ್ರಾನ್ ಆಗಬೇಕು. ಲಾಸ್ ಆಫ್ ಎಲೆಕ್ಟ್ರಾನ್ ಆಯ್ತಂದ್ರೆ ಏನಂತ ಕರಿತೀವಿ ನಾವು ಆಕ್ಸಿಡೇಷನ್ ಆಗ್ತೈತಿ ಅಂತ ಹೇಳ್ತೀವಿ. ಹಾಗಾಗಿ ನಮ್ಮ HNO3 ಏನು ಮಾಡ್ತೈತಿ ಆಕ್ಸಿಡೇಷನಿಗೆ ಹೆಲ್ಪ್ ಮಾಡ್ತೈತಿ. ಹಾಗಾಗಿ ನಮ್ಮ HNO3 ಏನಂತ ಕರಿತೀವಿ ನಾವು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀವಿ ವಿಚ್ ಹೆಲ್ಪ್ಸ್ ಫಾರ್ ದ ಆಕ್ಸಿಡೇಷನ್ ಆಫ್ ಯುವರ್ ಅಯೋಡಿನ್ ಇಂಟು ಅಯೋಡಿಕ್ ಆ್ಯಸಿಡ್. ಸೊ ಇದು ಯಾವುದು ನಮ್ಮದು ಫಸ್ಟ್ ರಿಯಾಕ್ಷನ್. ಸೊ ಸೆಕೆಂಡ್ ಒನ್ನಲ್ಲಿ ತೊಗೊಂಡ್ರಿ ಅಂದರೆ ನಿಮ್ಮ ಸಲ್ಫರ್ S8. ಸೊ ಸಲ್ಫರ್ ಏನಾಗ್ತೈತೆ ಅಗೇನ್ ಇಟ್ ರಿಯಾಕ್ಟ್ಸ್ ವಿತ್ ಯುವರ್ HNO3 ಟು ಫಾರ್ಮ್ H2SO4 along with the H2SO4 it forms NO2 and H2. ಸೊ ಇಲ್ಲಿ ಹೆಂಗೆ ನಮ್ಮ ಅಯೋಡಿನ್ ಇದ್ದಿದ್ದು ಅಯೋಡಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗಿತ್ತು, ಅದೇ ಥರ ಇಲ್ಲಿ ನಮ್ಮ ಸಲ್ಫರ್ S8 ಇರೋದು ಏನಾಗ್ತೈತಿ ನಮಗೆ H2SO4 ಆಗಿ ಕನ್ವರ್ಟ್ ಆಗ್ತೈತಿ. ರಿಯಾಕ್ಷನ್ ಏನಿಲ್ಲ, ನಮಗೆ ಬ್ಯಾಲೆನ್ಸ್ ಇಲ್ಲ. ಸಲ್ಫರ್ 8 ಐತಿ, ಇಲ್ಲಿ ಏನು ಮಾಡಿರಿ 8 H2SO4 ಮಾಡ್ಕೊರಿ, ಸಲ್ಫರ್ ಬ್ಯಾಲೆನ್ಸ್ ಆಗ್ತೈತಿ. ನೆಕ್ಸ್ಟ್ ಎಲಿಮೆಂಟ್ ಬ್ಯಾಲೆನ್ಸ್ ಮಾಡ್ತಾ ಹೋದ್ರಿ ಅಂದ್ರೆ ಇದು ಎಷ್ಟು ಆಗ್ತೈತಿ ಅಂದ್ರೆ ನಮಗೆ 48 NO2 ಆಗ್ತೈತಿ. ಸೊ ನೈಟ್ರೋಜನ್ ಎಷ್ಟು ಅದಾವು 48 ಅದಾವ ಅಂದ್ರೆ ಇಲ್ಲಿ ಎಷ್ಟು ಆಗ್ತೈತಿ ನಮಗೆ 48 HNO3 ಆಗ್ತೈತಿ. ಆ್ಯಂಡ್ ಆಕ್ಸಿಜನ್ ಎಷ್ಟು ಆಗ್ತೈತಿ ಅಂದ್ರೆ ಇದು ನಮಗೆ 16 H2O. ಸೊ ಇದು ಏನು ನಮಗೆ ಬ್ಯಾಲೆನ್ಸ್ ಇಕ್ವೇಷನ್. ಸೊ ಸಲ್ಫರ್ ಇದ್ದಿದ್ದು ಏನಾಗ್ತೈತಿ ನಮಗೆ ಸಲ್ಫ್ಯೂರಿಕ್ ಆ್ಯಸಿಡ್ ಆಗ್ತೈತಿ. ಸೊ ಇಲ್ಲಿ ಸಲ್ಫರ್ S8 ಇದ್ದಾಗ ಆಕ್ಸಿಡೇಷನ್ ಸ್ಟೇಟ್ ಏನಿರ್ತೈತಿ ಇದ್ರದ್ದು 0 ಇರ್ತೈತಿ. ಅದೇ ಸಲ್ಫ್ಯೂರಿಕ್ ಆ್ಯಸಿಡ್ ಆಯ್ತಂದ್ರೆ SO4 2- ಅಂತ ಆಗ್ತೈತಿ.
ಸೊ SO4 2 ಮೈನಸ್ ಆಯ್ತು ಅಂದ್ರೆ ಇಲ್ಲಿರ್ತಕ್ಕಂಥ ಸಲ್ಫರ್ದ ಆಕ್ಸಿಡೇಷನ್ ಸ್ಟೇಟ್ ಏನಿರ್ತೈತಿ ಅಂದ್ರೆ ನಮಗೆ +6 ಇರ್ತೈತಿ. ಸೊ 0 ಇದ್ದಿದ್ದ +6 ಆಗಬೇಕಂದ್ರೆ ಅಗೇನ್ ಏನಾಗಬೇಕು ನಮಗೆ ಲಾಸ್ ಆಫ್ ಎಲೆಕ್ಟ್ರಾನ್ ಆಗಬೇಕು. ಸೊ ಲಾಸ್ ಆಫ್ ಎಲೆಕ್ಟ್ರಾನನ್ನು ಏನಂತ ಕರಿತೀವಿ ನಾವು ಆಕ್ಸಿಡೇಷನ್ ಅಂತ ಕರಿತೀವಿ. ಸೊ ಅಯೋಡಿನ್ಗೂ ಏನು ಮಾಡತ್ತೈತಿ ಇದು ಆಕ್ಸಿಡೇಷನ್ ಆಗ್ಲಿಕ್ಕೆ ಹೆಲ್ಪ್ ಮಾಡತ್ತೈತಿ, ಸಲ್ಫರ್ಗೂ ಏನು ಮಾಡತ್ತೈತಿ ಆಕ್ಸಿಡೇಷನ್ ಆಗ್ಲಿಕ್ಕೆ ಹೆಲ್ಪ್ ಮಾಡತ್ತೈತಿ. ಹಾಗಾಗಿ ನಮ್ಮ ನೈಟ್ರಿಕ್ ಆ್ಯಸಿಡಿನ ಏನಂತ ಕರಿತೀವಿ ನಾವು ಗುಡ್ ಆ್ಯಂಡ್ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀವಿ. ಸೊ ಇವು ಎರಡೇನ ಒಂದು ಅಯೋಡಿನ್ ನೋಡಿದ್ವಿ, ಒಂದು ಏನು ನೋಡಿದ್ವಿ ನಾವು ಸಲ್ಫರ್ದ ನೋಡಿದ್ವಿ. ಫೋರ್ತ್ ಒನ್ ನಮಗೆ ದಟ್ ಈಸ್ ಆಕ್ಸಿಡೇಷನ್ ಆಫ್ ಯುವರ್ ಫಾಸ್ಫರಸ್. ಸೊ ಫಾಸ್ಫರಸ್ ಏನಾಗ್ತೈತೆ ನಮ್ಮ HNO3 ಜೊತೆ ರಿಯಾಕ್ಟ್ ಆಯ್ತಂದ್ರೆ ಅಯೋಡಿನ್ ಇದ್ದಿದ್ದು ಅಯೋಡಿಕ್ ಆ್ಯಸಿಡ್ ಇತ್ತು, ಸಲ್ಫರ್ ಇದ್ದಿದ್ದು ಸಲ್ಫ್ಯೂರಿಕ್ ಆ್ಯಸಿಡ್ ಇತ್ತು, ಫಾಸ್ಫರಸ್ ಇದ್ದಿದ್ದು ಏನಾಗ್ತೈತಿ ಅಂದ್ರೆ ನಮಗೆ ಫಾಸ್ಫರಿಕ್ ಆ್ಯಸಿಡ್ ಆಗ್ತೈತಿ. ದಟ್ ಈಸ್ H3PO4 ಫಾರ್ಮ್ ಆಗ್ತೈತಿ. ಅದ್ರ ಜೊತೆ ಏನು ಪ್ರೊಡ್ಯೂಸ್ ಆಗ್ತೈತಿ ಅಂದ್ರೆ ನಿಮಗೆ ಅಗೇನ NO2 ಗ್ಯಾಸು ಮತ್ತು H2Oನೇ ಫಾರ್ಮ್ ಆಗ್ತೈತಿ. ಸೊ ನಮ್ದು ಸಲ್ಫರ್ ಇದ್ದಿದ್ದು ಸಲ್ಫರಿಕ್ ಆ್ಯಸಿಡ್ ಆಗಿತ್ತು, ಫಾಸ್ಫರಸ್ ಇದ್ದಿದ್ದು ಏನಾಗ್ತೈತಿ ಅಂದ್ರೆ ನಮಗೆ ಫಾಸ್ಫರಿಕ್ ಆ್ಯಸಿಡ್ ಆಗ್ತೈತಿ. ಸೊ ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡ್ರಿ ಅಂದ್ರೆ ಫಾಸ್ಫರಸ್ 4 ಐತಿ, ಫಾಸ್ಫರಸ್ ಏನು ಮಾಡ್ಕೋರಿ 4 ಮಾಡ್ಕೋರಿ. ಸೊ ಇಲ್ಲಿ ನೈಟ್ರೋಜನ್ ಡೈಆಕ್ಸೈಡ್ 20 ಆಗ್ತೈತಿ. ಸೊ ಅಲ್ಲಿ ನೈಟ್ರೋಜನ್ ಡೈಆಕ್ಸೈಡ್ ನಿಮಗೆ 20 ಆಯ್ತು ಅಂದ್ರೆ ಇಲ್ಲೂ ಏನಾಗ್ತೈತಿ ನಿಮ್ಮ ನೈಟ್ರಿಕ್ ಆ್ಯಸಿಡ್ 20 ಆಗ್ತೈತಿ. ನೆಕ್ಸ್ಟ್ ಉಳಿಯೋದೇನು ನಿಮಗೆ ವಾಟರ್ ಎಷ್ಟು ಆಗ್ತೈತಿ ನಿಮಗೆ 4. ದಟ್ ಈಸ್ ಫಾಸ್ಫರಸ್ ಈಸ್ ಕನ್ವರ್ಟೆಡ್ ಇಂಟು ಫಾಸ್ಫರಿಕ್ ಆ್ಯಸಿಡ್. ಸೊ ಈ P4ದ ಆಕ್ಸಿಡೇಷನ್ ಸ್ಟೇಟ್ ಏನಿರ್ತೈತಿ 0 ಇರ್ತೈತಿ. ನಿಮ್ಮ ಕ್ಲಾಸ್ 11ನಲ್ಲಿ ನೆನಪಿತ್ತಂದ್ರೆ ರೆಡಾಕ್ಸ್ ರಿಯಾಕ್ಷನಲ್ಲಿ ನಮಗೆ ಕೆಲವೊಂದಿಷ್ಟು ರೂಲ್ಸ್ ಬರ್ತವೆ. ಸೊ ಯಾವುದೇ ಒಂದು ಎಲಿಮೆಂಟಲ್ ಸ್ಟೇಟ್ ಇತ್ತಂದ್ರೆ ಅದ್ರದ್ದು ಆಕ್ಸಿಡೇಷನ್ ಸ್ಟೇಟ್ ಏನಿರ್ತೈತಿ 0 ಇರ್ತೈತಿ. ಸೊ P4ದು ಏನೈತಿ 0 ಐತಿ. ಇಲ್ಲಿ ಫಾರ್ಮ್ ಆದಂಥ PO4 3- ತೊಗೊಂಡ್ರಿ ಅಂದರೆ ಇಲ್ಲಿ 0 ಇದ್ದಿದ್ದ PO4 -3 ಇತ್ತಂದ್ರೆ ಇಲ್ಲಿ ಇರ್ತಕ್ಕಂಥ ಫಾಸ್ಫರಸ್ದ ಆಕ್ಸಿಡೇಷನ್ ಸ್ಟೇಟ್ ಏನಿರ್ತೈತಿ ಅಂದ್ರೆ ನಮಗೆ +5 ಇರ್ತೈತಿ. ಸೊ ಇಲ್ಲಿ ಫಾಸ್ಫರಸ್ದ 0 ಐತಿ, 0 ಇದ್ದಿದ್ದು ಏನಾಗ್ತೈತಿ ನಮಗೆ +5 ಆಗ್ತೈತಿ. +5 ಆಗ್ಬೇಕಂದ್ರೆ ಯಾವಾಗ ಆಗ್ತೈತಿ ಅಂದ್ರೆ ದಟ್ ಈಸ್ ಲಾಸ್ ಆಫ್ 5 ಎಲೆಕ್ಟ್ರಾನ್. ಸೊ 5 ಎಲೆಕ್ಟ್ರಾನ್ ಲಾಸ್ ಆಯ್ತಂದ್ರೆ ಅದು ಏನಾಗ್ತೈತಿ ನಮಗೆ +5 ಆಕ್ಸಿಡೇಷನ್ ಸ್ಟೇಟ್ ಒಳಗೆ ಬರ್ತೈತಿ. ಸೊ 0 ಇದ್ದಿದ್ದು +5 ಆಕ್ಸಿಡೇಷನ್ ಸ್ಟೇಟ್ ಆಗ್ತೈತಿ. ಸೊ ಹಾಗಾಗಿ ನಮ್ಮ HNO3 ಏನಂತ ತಗೋತೀವಿ ಹೆಲ್ಪ್ ಫಾರ್ ದ ಆಕ್ಸಿಡೇಷನ್, ದಟ್ ಈಸ್ ಅ ಕನ್ವರ್ಷನ್ ಆಫ್ ಯುವರ್ ಫಾಸ್ಫರಸ್ ಇಂಟು ಫಾಸ್ಫರಿಕ್ ಆ್ಯಸಿಡ್. ಆ್ಯಂಡ್ ದಿಸ್ ಈಸ್ ಯುವರ್ ಥರ್ಡ್ ಒನ್. ಆ್ಯಂಡ್ ನೆಕ್ಸ್ಟ್ ಫೋರ್ತ್ ಒನ್ ತೊಗೊಂಡ್ರಿ ಅಂದ್ರೆ ದಟ್ ಈಸ್ ಅ ರಿಯಾಕ್ಷನ್ ಆಫ್ ಯುವರ್ ಕಾರ್ಬನ್ ವಿತ್ HNO3. ಸೊ ನಮ್ಮ ಕಾರ್ಬನ್ HNO3 ಜೊತೆ ರಿಯಾಕ್ಟ್ ಆಯ್ತು ಅಂದ್ರೆ ಏನು ಪ್ರೊಡ್ಯೂಸ್ ಮಾಡ್ತೈತಿ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅಲಾಂಗ್ ವಿತ್ NO2 + H2O. ಸೊ ಇದನ್ನ ರಿಯಾಕ್ಷನ್ ಬ್ಯಾಲೆನ್ಸ್ ಮಾಡ್ಕೊರಿ. ಸೊ ಕಾರ್ಬನ್ ಜೊತೆ ರಿಯಾಕ್ಟ್ ಆಯ್ತು ಅಂದ್ರೆ ಕಾರ್ಬನ್ ಜೊತೆ ನಮ್ಮ ನೈಟ್ರಿಕ್ ಆ್ಯಸಿಡ್ ರಿಯಾಕ್ಟ್ ಆಯ್ತು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ವಾಟರ್ ಪ್ರೊಡ್ಯೂಸ್ ಆಗ್ತೈತಿ. ಸೊ ಇದನ್ನು ಬ್ಯಾಲೆನ್ಸ್ ಮಾಡಿಕೊಂಡ್ರೆ ನಮ್ಮ 4 ಆ್ಯಂಡ್ ದಿಸ್ ಈಸ್ ಯುವರ್ 4 NO2 ಆ್ಯಂಡ್ ದಿಸ್ ಈಸ್ ಯುವರ್ 2 H2O. ಸೊ ಇಲ್ಲಿ ಏನಾಗ್ತೈತಿ ಅಂದ್ರೆ ನಮ್ಮ ನೈಟ್ರಿಕ್ ಆ್ಯಸಿಡ್ ಕಾರ್ಬನ್ ಜೊತೆ ರಿಯಾಕ್ಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗತೈತಿ. ಇಲ್ಲಿ ಕಾರ್ಬನ್ದ ಆಕ್ಸಿಡೇಷನ್ ಸ್ಟೇಟ್ 0, ಇಲ್ಲಿ ಎಷ್ಟಿರ್ತೈತಿ ಅಂದ್ರೆ ನಮಗೆ +4 ಇರ್ತೈತಿ. ಸೊ ಅಗೇನ್ ಏನಾಗ್ತೈತಿ ಅಂದ್ರೆ ನಮಗೆ ಲಾಸ್ ಆಫ್ ಎಲೆಕ್ಟ್ರಾನ್ ಆಗ್ತೈತಿ. ಸೊ ಲಾಸ್ ಆಫ್ ಎಲೆಕ್ಟ್ರಾನ್ ಆಯ್ತು ಅಂದ್ರೆ ಏನಂತ ಕರಿತೀವಿ ಅದನ್ನು ನಾವು ಆಕ್ಸಿಡೇಷನ್ ಅಂತ ಕರಿತೀವಿ. ಸೊ ನಮ್ಮ HNO3 ಏನಾಗ್ತೈತಿ ಅಂದರೆ ಇಟ್ ಈಸ್ ಅ ಗುಡ್ ಆಕ್ಸಿಡೈಸಿಂಗ್ agent, hence it oxidizes iodine to iodic acid, sulfur to sulfuric acid, phosphorus to phosphoric acid, and a carbon to carbon dioxide. So these are the oxidizing nature of your nitric acid. Next, moving on to action of nitric acid on a metals. So now ನೋಡಿದ್ದು action of nitric acid on a non-metals ಜೊತೆ ಏನಾಗ್ತಿತ್ತು ಆಕ್ಸಿಡೇಷನ್ ಆಗಿ ಹೆಲ್ಪ್ ಮಾಡ್ತಿತ್ತು. ಆ್ಯಂಡ್ ಆ್ಯಕ್ಷನ್ ಆನ್ ಮೆಟಲ್ಸ್ ಅಂತ ತೊಗೊಂಡ್ರಿ ಅಂದ್ರೆ ಇಲ್ಲಿ ನಮಗೆ ಮೆಟಲ್ಸ್ ಜೊತೆ ರಿಯಾಕ್ಟ್ ಆಗಬೇಕಾದ್ರೆ ಒಂದು 3-4 ಫ್ಯಾಕ್ಟರ್ಸ್ ಡಿಪೆಂಡ್ ಆಗ್ತವೆ. ಸೊ ಅದು ಯಾವುದಂದ್ರೆ ನಮ್ಮ ಟೆಂಪ್ರೇಚರ್ ಆಫ್ ದ ಅಟ್ಮಾಸ್ಫಿಯರ್, ಅಂದರೆ ನಾವು ರಿಯಾಕ್ಷನ್ ಕ್ಯಾರಿ ಮಾಡಬೇಕಾದ್ರೆ ಆ ರಿಯಾಕ್ಷನ್ ಎಷ್ಟು ಟೆಂಪ್ರೇಚರ್ ಒಳಗೆ ಕ್ಯಾರಿ ಮಾಡ್ತೀವಿ ಅನ್ನೋದು ಡಿಪೆಂಡ್ ಆಗ್ತೈತಿ. ಆ್ಯಂಡ್ ಟೈಪ್ ಆಫ್ ಮೆಟಲ್ ಆರ್ ನೇಚರ್ ಆಫ್ ಮೆಟಲ್, ಅಂದರೆ ನಾವು ತೊಗೊಂಡಿರ್ತಕ್ಕಂಥ ಮೆಟಲ್ ಯಾವುದೈತಿ ಅಂದರೆ ನಮ್ದು ಈಗ ನಿಮ್ಮ ನೋಬಲ್ ಮೆಟಲ್ಸ್ ಅಂತ ಬರ್ತವೆ, ಲೈಕ್ ಪ್ಲಾಟಿನಿಯಮ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು. ಅವು ತೊಗೊಂಡ್ರೆ ಏನಾಗ್ತೈತಿ ಅವ್ರದ್ದು ರಿಯಾಕ್ಟಿವಿಟಿ ಏನಾಗ್ತೈತಿ ಕಡಿಮೆ ಇರ್ತೈತಿ ನಿಮ್ಮ ನೈಟ್ರಿಕ್ ಆ್ಯಸಿಡ್ ಜೊತೆ. ಸೊ ಹಾಗಾಗಿ ನೇಚರ್ ಆಫ್ ಮೆಟಲ್ಲು ಏನಾಗ್ತೈತಿ ನಮಗೆ ಡಿಪೆಂಡ್ ಆಗ್ತೈತಿ. ಆ್ಯಂಡ್ ಟೆಂಪ್ರೇಚರೂ ಡಿಪೆಂಡ್ ಆಗ್ತೈತಿ. ಥರ್ಡ್ ಪಾಯಿಂಟ್ ತೊಗೊಂಡ್ರಿ ಅಂದರೆ ನಮ್ಮ ಕಾನ್ಸಂಟ್ರೇಷನ್ ಆಫ್ ಯುವರ್ ನೈಟ್ರಿಕ್ ಆ್ಯಸಿಡ್. ಸೊ ನಮ್ಮ ನೈಟ್ರಿಕ್ ಆ್ಯಸಿಡ್
ಕಾನ್ಸಂಟ್ರೇಟೆಡ್ ಐತು ಅಥವಾ ಡೈಲ್ಯೂಟ್ ಐತು ಅನ್ನೋದ್ರ ಮೇಲೂ ಏನಾಗ್ತೈತಿ ನಮ್ಮ ರಿಯಾಕ್ಷನ್ ಡಿಪೆಂಡ್ ಆಗ್ತೈತಿ. ಸೊ ನಮ್ಮ ನೈಟ್ರಿಕ್ ಆ್ಯಸಿಡ್ದ ರಿಯಾಕ್ಟಿವಿಟಿ ವಿತ್ ಮೆಟಲ್ಸ್ ಎದ್ರ ಮೇಲೆ ಡಿಪೆಂಡ್ ಆಗ್ತೈತಿ ಅಂದ್ರೆ ಈ 3 ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗ್ತೈತಿ. ಫಸ್ಟ್ ಒನ್ ನೇಚರ್ ಆಫ್ ಮೆಟಲ್, ಸೆಕೆಂಡ್ ಒನ್ ಟೆಂಪ್ರೇಚರ್, ಆ್ಯಂಡ್ ಥರ್ಡ್ ಒನ್ ಏನು ಅಂದ್ರೆ ನಮಗೆ ಕಾನ್ಸಂಟ್ರೇಷನ್ ಆಫ್ ಯುವರ್ ಆ್ಯಸಿಡ್. ಸೊ ಇಲ್ಲಿ ಏನಾಗ್ತೈತಿ ಅಂದ್ರೆ ಡೈಲ್ಯೂಟ್ HNO3 ತೊಗೊಂಡಾಗ ನಮಗೆ ಒಂಥರ ಪ್ರಾಡಕ್ಟ್ಸ್ ಬರ್ತೈತಿ, ಆ್ಯಂಡ್ ಕಾನ್ಸಂಟ್ರೇಟೆಡ್ HNO3 ತೊಗೊಂಡ್ರೆ ಏನಾಗ್ತೈತಿ ನಮಗೆ ಒಂಥರ ಪ್ರಾಡಕ್ಟ್ ಬರ್ತಿರ್ತೈತಿ. ಸೊ ಫಸ್ಟ್ ಒನ್ ನಮ್ಮ ಕಾಪರ್ ತೊಗೊಂಡ್ರಿ ಅಂದರೆ, ಸೊ ಕಾಪರ್ ರಿಯಾಕ್ಟ್ಸ್ ವಿತ್ ಡೈಲ್ಯೂಟ್ HNO3 ಅಂದರೆ ನಮ್ಮ ಕಾಪರ್ ಡೈಲ್ಯೂಟ್ HNO3 ಜೊತೆ ರಿಯಾಕ್ಟ್ ಆಯ್ತು ಅಂದ್ರೆ ಏನು ಪ್ರೊಡ್ಯೂಸ್ ಆಗ್ತೈತಿ ಅಂದ್ರೆ ನಮ್ಗೆ ಕಾಪರ್ ನೈಟ್ರೇಟ್ ಪ್ರೊಡ್ಯೂಸ್ ಆಗ್ತೈತಿ. ಸೊ ಈ ಕಾಪರ್ ನೈಟ್ರೇಟ್ ಜೊತೆ ಏನಾಗ್ತೈತಿ ಅಂದ್ರೆ ನಮಗೆ ನೈಟ್ರಿಕ್ ಆಕ್ಸೈಡ್ ಬರ್ತೈತಿ ಮತ್ತು ನಮ್ಗೆ ಏನು ಬರ್ತೈತಿ H2O ಬರ್ತೈತಿ. ಅಂದರೆ ನಮ್ಮ 3 ಮಾಲಿಕ್ಯೂಲ್ಸ್ ಆಫ್ ಕಾಪರ್ ರಿಯಾಕ್ಟ್ಸ್ ವಿತ್ 8 ಮಾಲಿಕ್ಯೂಲ್ಸ್ ಆಫ್ ಡೈಲ್ಯೂಟ್ HNO3 ರಿಯಾಕ್ಟ್ ಆಯ್ತು ಅಂದ್ರೆ ಏನಾಗ್ತೈತಿ ನಮಗೆ 3 ಮಾಲಿಕ್ಯೂಲ್ಸ್ ಆಫ್ ಕಾಪರ್ ನೈಟ್ರೇಟ್ ಬರ್ತೈತಿ. ಅದ್ರ ಜೊತೆ ನಮಗೆ 2 ಮಾಲಿಕ್ಯೂಲ್ಸ್ ಆಫ್ ನೈಟ್ರಿಕ್ ಆಕ್ಸೈಡ್ ಆ್ಯಂಡ್ ವಾಟರ್ ಬರ್ತೈತಿ. ಸೊ ರಿಯಾಕ್ಷನ್ ಏನು ಮಾಡೀವಿ ನಾವು ಡೈರೆಕ್ಟ ಬ್ಯಾಲೆನ್ಸ್ ಮಾಡಿ ಬರ್ಕೊಂಡಿವಿ. ಸೊ 3 ಕಾಪರ್ ಆ್ಯಂಡ್ ಇದು 8 ಹೈಡ್ರೋಜನ್ನ. ಸೊ ಇಲ್ಲಿ ಬರ್ಕೊಂಡ್ರಿ ಅಂದ್ರೆ ಏನಾಗ್ತೈತಿ ನಮಗೆ 8 ಹೈಡ್ರೋಜನ್ ಬರ್ತೈತಿ, ಆ್ಯಂಡ್ 8 × 3 24 ಆಕ್ಸಿಜನ್ನ. ಇಲ್ಲಿ 6 × 3 18 ಆಗ್ತೈತಿ. ಸೊ 18 + 2 20 ಆ್ಯಂಡ್ 24 ರಿಯಾಕ್ಷನ್ ಏನೈತೆ ನಮಗೆ ಬ್ಯಾಲೆನ್ಸ್ಡ್ ಐತಿ. ಸೊ ಯಾವಾಗ ನಮ್ಮ ಕಾಪರ್ ಜೊತೆ ಡೈಲ್ಯೂಟ್ HNO3 ತೊಗೋತೀರಿ ಕಾಪರ್ ನೈಟ್ರೇಟ್ ಬರ್ತೈತಿ, ಅದ್ರ ಜೊತೆ ಏನು ಬರ್ತೈತಿ ಅಂದ್ರೆ ನಮಗೆ ನೈಟ್ರಿಕ್ ಆಕ್ಸೈಡ್ ಬರ್ತೈತಿ. ಅದೇ ನಾವು ಕಾನ್ಸಂಟ್ರೇಟೆಡ್ ತೊಗೊಂಡ್ರಿ ಅಂದರೆ ಕಾಪರ್ ರಿಯಾಕ್ಟ್ಸ್ ವಿತ್ HNO3 ದಟ್ ಈಸ್ ಯುವರ್ ಕಾನ್ಸಂಟ್ರೇಟೆಡ್ HNO3. ಸೊ ನಮ್ಮ ಕಾಪರ್ ಡೈಲ್ಯೂಟ್ HNO3 ಜೊತೆ ರಿಯಾಕ್ಟ್ ಆಯ್ತು ಅಂದ್ರೆ ಕಾಪರ್ ನೈಟ್ರೇಟ್ ಕೊಡ್ತೈತಿ. ಅದೇ ರೀತಿಯಾಗಿ ನಮ್ಮ ಕಾಪರ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆದರೂ ಕೂಡ ಏನು ಪ್ರೊಡ್ಯೂಸ್ ಆಗ್ತೈತಿ ಅಂದ್ರೆ ನಮಗೆ ಕಾಪರ್ ನೈಟ್ರೇಟೇ ಪ್ರೊಡ್ಯೂಸ್ ಆಗ್ತೈತಿ. ಅದ್ರ ಜೊತೆ ನೈಟ್ರೋಜನ್ ಡೈಆಕ್ಸೈಡ್ ಆ್ಯಂಡ್ ನಮಗೆ ಏನು ಪ್ರೊಡ್ಯೂಸ್ ಆಗ್ತೈತಿ ವಾಟರ್ ಪ್ರೊಡ್ಯೂಸ್ ಆಗ್ತೈತಿ. ಸೊ ನಾವು ಕಾನ್ಸಂಟ್ರೇಟೆಡ್ ಯೂಸ್ ಮಾಡಿರಿ, ಡೈಲ್ಯೂಟ್ ಯೂಸ್ ಮಾಡಿರಿ, ಯಾವ ಆ್ಯಸಿಡ್ ಯೂಸ್ ಮಾಡಿದರೂ ಕೂಡ ನಮ್ಮ ಕಾಪರ್ ಏನು ಪ್ರೊಡ್ಯೂಸ್ ಮಾಡ್ತೈತಿ ಅಂದ್ರೆ ಕಾಪರ್ ನೈಟ್ರೇಟ್ ಪ್ರೊಡ್ಯೂಸ್ ಮಾಡ್ತೈತಿ. ಸೆಕೆಂಡ್ ಪ್ರೊಡ್ಯೂಸ್ ಆಗ್ತಕ್ಕಂಥ ಪ್ರಾಡಕ್ಟ ಡೈಲ್ಯೂಟ್ ಯೂಸ್ ಮಾಡಿದ್ರಿ ಅಂದ್ರೆ ನೈಟ್ರಿಕ್ ಆಕ್ಸೈಡ್ ಇರ್ತೈತಿ. ಅದೇ ಕಾನ್ಸಂಟ್ರೇಟೆಡ್ ಯೂಸ್ ಮಾಡಿದ್ರಿ ಏನಾಗ್ತೈತಿ ನಮಗೆ ನೈಟ್ರೋಜನ್ ಡೈಆಕ್ಸೈಡ್ ಬರ್ತೈತಿ. ಅದೇ ನಮ್ಮ ಜಿಂಕ್ ತೊಗೊಂಡ್ರಿ ಅಂದ್ರೆ ನಮ್ಮ ಜಿಂಕ್ ರಿಯಾಕ್ಟ್ಸ್ ವಿತ್ HNO3 ದಟ್ ಈಸ್ ಜಿಂಕ್ ರಿಯಾಕ್ಟ್ಸ್ ವಿತ್ ಡೈಲ್ಯೂಟ್ HNO3 ಇಟ್ ಆಲ್ಸೋ ಪ್ರೊಡ್ಯೂಸಸ್ ಜಿಂಕ್ ನೈಟ್ರೇಟ್. ನಮ್ಮ ಕಾಪರ್ ತೊಗೋರಿ, ಜಿಂಕ್ ತೊಗೋರಿ, ಯಾವುದೇ ಮೆಟಲ್ ತೊಗೊಂಡ್ರು ಕೂಡ ನಮ್ಗೆ ಏನಾಗ್ತೈತಿ ಕಾಪರ್ ಜೊತೆ ರಿಯಾಕ್ಟ್ ಆದರೂ ಕಾಪರ್ ನೈಟ್ರೇಟ, ಕಾನ್ಸಂಟ್ರೇಟೆಡ್ ತೊಗೊಂಡ್ರು ಕಾಪರ್ ನೈಟ್ರೇಟೆ, ಜಿಂಕ್ ಜೊತೆ ಡೈಲ್ಯೂಟ್ ತೊಗೊಂಡ್ರು ಜಿಂಕ್ ನೈಟ್ರೇಟ. ಅದೇ ನಮ್ಮ ಜಿಂಕ್ ಜೊತೆ ನೀವೇನಾದರೂ ಕಾನ್ಸಂಟ್ರೇಟೆಡ್ HNO3 ತೊಗೊಂಡ್ರು ಕೂಡ ನಮ್ಗೆ ಏನು ಪ್ರೊಡ್ಯೂಸ್ ಆಗ್ತೈತಿ ಅಂದ್ರೆ ಜಿಂಕ್ ನೈಟ್ರೇಟೇ ಪ್ರೊಡ್ಯೂಸ್ ಆಗ್ತೈತಿ. ಸೊ ಡೈಲ್ಯೂಟ್ ತೊಗೋರಿ, ಕಾನ್ಸಂಟ್ರೇಟೆಡ್ ತೊಗೋರಿ, ಪ್ರೊಡ್ಯೂಸ್ ಆಗೋದು ಯಾವುದು ನಮಗೆ ಜಿಂಕ್ ನೈಟ್ರೇಟೇ ಪ್ರೊಡ್ಯೂಸ್ ಆಗ್ತೈತಿ. ಸೊ ಸೆಕೆಂಡ್ ಪ್ರಾಡಕ್ಟ್ ಡೈಲ್ಯೂಟ್ ತೊಗೊಂಡಾಗ ಸೆಕೆಂಡ್ ಪ್ರಾಡಕ್ಟ್ ಏನು ಬರ್ತೈತಿ ಅಂದ್ರೆ ನಮಗೆ N2O ಬರ್ತೈತಿ ಅಲಾಂಗ್ ವಿತ್ ವಾಟರ್. ಸೊ ಡೈಲ್ಯೂಟ್ ತೊಗೊಂಡಾಗ ಜಿಂಕ್ ಏನು ಪ್ರೊಡ್ಯೂಸ್ ಮಾಡ್ತೈತಿ ನಮಗೆ ಡೈನೈಟ್ರೋಜನ್ ಆಕ್ಸೈಡ್ ಪ್ರೊಡ್ಯೂಸ್ ಮಾಡ್ತೈತಿ. ಅದೇ ಜಿಂಕ್ ಕಾನ್ಸಂಟ್ರೇಟೆಡ್ HNO3 ಜೊತೆ ರಿಯಾಕ್ಟ್ ಆಯ್ತು ಅಂದ್ರೆ ಏನು ಪ್ರೊಡ್ಯೂಸ್ ಆಗ್ತೈತಿ ಅಂದ್ರೆ ಇಲ್ಲಿ ನಮಗೆ NO2 ಪ್ರೊಡ್ಯೂಸ್ ಆಗ್ತೈತಿ ಅಲಾಂಗ್ ವಿತ್ ವಾಟರ್. ಸೊ ನಮಗೆ ಡೈಲ್ಯೂಟ್ ತೊಗೊಂಡಾಗ ಒಂಥರ ಪ್ರಾಡಕ್ಟ್ ಬರ್ತೈತಿ, ಆ್ಯಂಡ್ ಕಾನ್ಸಂಟ್ರೇಟೆಡ್ ತೊಗೊಂಡಾಗ ಏನಾಗ್ತೈತಿ ನಮಗೆ ಇನ್ನೊಂದು ಥರ ಪ್ರಾಡಕ್ಟ್ ಬರ್ತೈತಿ. ಹಾಗಾಗಿ ನಮ್ಮ ಆ್ಯಕ್ಷನ್ ಆಫ್ ಮೆಟಲ್ಸ್ ಆ್ಯಕ್ಷನ್ ಆಫ್ ಯುವರ್ ನೈಟ್ರಿಕ್ ಆ್ಯಸಿಡ್ ಆನ್ ಅ ಮೆಟಲ್ಸ್ ಎದ್ರ ಮೇಲೆ ಡಿಪೆಂಡ್ ಆಗ್ತೈತಿ ಅಂದ್ರೆ ನೇಚರ್ ಆಫ್ ಮೆಟಲ್ ಆಗಿರ್ಬೋದು, ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ಯುವರ್ ಆ್ಯಸಿಡ್ ಆಗಿರ್ಬೋದು, ಮತ್ತು ನಮ್ಮ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗ್ತೈತಿ. ಸೊ ಡೈಲ್ಯೂಟ್ ತೊಗೊಳತ್ತೀರಿ ನೈಟ್ರಿಕ್ ಆಕ್ಸೈಡ್ ಬರ್ತೈತಿ, ಕಾನ್ಸಂಟ್ರೇಟೆಡ್ ತೊಗೊಳತ್ತೀರಿ ನೈಟ್ರೋಜನ್ ಡೈಆಕ್ಸೈಡ್. ಸೊ ಡೈಲ್ಯೂಟ್ ತೊಗೊಳತ್ತೀರಿ ಡೈನೈಟ್ರೋಜನ್ ಆಕ್ಸೈಡ್ ಐತಿ, ಕಾನ್ಸಂಟ್ರೇಟೆಡ್ ತೊಗೊಳತ್ತೀರಿ ನೈಟ್ರೋಜನ್ ಡೈಆಕ್ಸೈಡ್ ಬರ್ತೈತಿ. ಹಾಗಾಗಿ ನಮ್ಮ ಆ್ಯಕ್ಷನ್ ಆಫ್ ಆ್ಯಸಿಡ್ ಡಿಪೆಂಡ್ಸ್ ಆನ್ ಅ ನೇಚರ್ ಆಫ್ ಅ ಮೆಟಲ್ ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ಅ ಆ್ಯಸಿಡ್. ನೆಕ್ಸ್ಟ್ ದ ಲಾಸ್ಟ್ ಪಾಯಿಂಟ್ ಆಫ್ ದಿಸ್ ಟಾಪಿಕ್ ದಟ್ ಈಸ್ ಅ ಯೂಸಸ್ ಆಫ್ ಯುವರ್ ನೈಟ್ರಿಕ್ ಆ್ಯಸಿಡ್. ಸೊ ಇಷ್ಟೊತ್ತವರೆಗೆ ನಾವು ಪ್ರಿಪ್ರೇಷನ್ ಆಫ್ ನೈಟ್ರಿಕ್ ಆ್ಯಸಿಡ್ ನೋಡಿದ್ವಿ, ಅದರ ಫಿಸಿಕಲ್ ಪ್ರಾಪರ್ಟೀಸ್ ನೋಡಿದ್ವಿ, ಆ್ಯಂಡ್ ಅದರ ಕೆಮಿಕಲ್ ಪ್ರಾಪರ್ಟೀಸ್ ನೋಡಿದ್ವಿ. ಆ್ಯಂಡ್ ನೆಕ್ಸ್ಟ್ ವಿ ಆರ್ ಮೂವಿಂಗ್ ಆನ್ ಟು ಯೂಸಸ್ ಆಫ್ ನೈಟ್ರೋಜನ್. ಸೊ ಮೇಜರ್ ಆಗಿ ನಮ್ಮ ನೈಟ್ರೋಜನ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಇಟ್ ಈಸ್ ಯೂಸ್ಡ್ ಇನ್ ಅ ಪ್ರಿಪರೇಷನ್ ಆಫ್ ಯುವರ್ ಅಮೋನಿಯಂ nitrate, that is a NH4 NH4NO
3 that is the preparation of your ammonium nitrate ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಯೂಸ್ ದಟ್ ಈಸ್ ಯೂಸ್ಡ್ ಇನ್ ಪ್ರಿಪರೇಷನ್ ಆಫ್ ammonium nitrate, and the second one it is used in preparation of your TNT, that is a trinitrotoluene, that is a used in a preparation of trinitrotoluene andre that is a structure of your trinitrotoluene. This is the structure of your TNT. So first one it is used in the preparation of ammonium nitrate, second one it is used in the preparation of your TNT which is used in explosives. ನಿಮ್ಮ ಮಿಲಿಟರೀಸ್ ಅಲ್ಲಿ ಇಲ್ಲಿ ಯೂಸ್ ಮಾಡ್ತಾರೆ, ದಟ್ ಈಸ್ ಯೂಸ್ ಇನ್ ಮ್ಯಾನುಫ್ಯಾಕ್ಚರ್ ಆಫ್ ಬಾಂಬ್ಸ್ ಆಗಿರ್ಬೋದು ಅಥವಾ ಎಕ್ಸ್ಪ್ಲೋಸಿವ್ಸ್ ಅಲ್ಲಿ ಎಲ್ಲಿ ಯೂಸ್ ಮಾಡ್ತಾರೆ, ನಮ್ಮ TNT ಯೂಸ್ ಮಾಡ್ತಾರೆ. ಆ್ಯಂಡ್ ಥರ್ಡ್ ಒನ್ ಇಟ್ ಈಸ್ ಯೂಸ್ಡ್ ಆ್ಯಸ್ ಅ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಹಿಂದೆ ನಾವು ಡಿಸ್ಕಸ್ ಮಾಡಿದ್ವಲ್ಲ, ನಮ್ಮ ನಾನ್ ಮೆಟಲ್ಸ್ ಆಕ್ಸಿಡೇಷನ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ ಆ್ಯಂಡ್ ನಮ್ಮ ಮೆಟಲ್ಸೂ ಏನು ಮಾಡ್ತೈತಿ, ಆಕ್ಸಿಡೇಷನ್ ಆಗಲಿಕ್ಕೆ ಹೆಲ್ಪ್ ಮಾಡ್ತೈತಿ. ಹಾಗಾಗಿ ನಮ್ಮ ನೈಟ್ರಿಕ್ ಆ್ಯಸಿಡ್ ವಿಚ್ ಈಸ್ ಆಲ್ಸೋ ಯೂಸ್ಡ್ ಆ್ಯಸ್ ಅ ಗುಡ್ ಆಕ್ಸಿಡೈಸಿಂಗ್ agent and it is also used as a oxidizer in a rocket fuel. So ಅದನ್ನ ಏನಾಗಿ ಯೂಸ್ ಮಾಡ್ತಾರೆ ಅಂದರೆ ಆಕ್ಸಿಡೈಸರ್ ಆಗಿ ಕೂಡ ಯೂಸ್ ಮಾಡ್ತಾರೆ ಇನ್ ರಾಕೆಟ್ ಫ್ಯೂಲ್ಸ್. ಸೊ ದೀಸ್ ಆರ್ ದ some uses of your nitric acid. So with this we finish your nitric acid concept, and next we will move on to second element of your 15th group element, that is a phosphorus. We will discuss in the next class. Thank you.